ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಸಂಡೇ ಫಂಡೇ ಇವತ್ತು ಮತ್ತೆ ಈ ಎಪಿಸೋಡ್ ಅಲ್ಲಿ ಏನೇನು ಆಗ್ತಾ ಇದೆ ಅಂದ್ರೆ ಮೊದಲನೇದಾಗಿ ನೋಡಿ, ಕಾರ್ತಿಕ್ ಅವರು ಟಾರ್ಗೆಟ್ ಆಗ್ತಿರೋದು ಯಾಕೆ, ಇನ್ನೊಂದು ವಿಶೇಷವಾಗಿ ಸಂತೂಫ್ ಅಂತ ತುಂಬಾ ಎಮೋಷನ್ ಅಂತ ಹೇಳ್ಬೋದು. ಆ ಪ್ರೋಮೋ ನೋಡ್ತಾ ಇದ್ರೆ ತುಂಬಾ ಎಮೋಷನ್ ಆಗ್ತಾ ಇದೆ. ಇದಾದ್ಮೇಲೆ ಡ್ರೋನ್ ಪ್ರತಾಪ್ ಅವರು ಒಬ್ಬ ಫ್ರೆಂಡ್ಶಿಪ್ ಅಂತ ಬಂದಾಗ, ಇಲ್ಲಿರೋ ಫ್ರೆಂಡ್ಶಿಪ್ ನ ಯಾರು ದೂರ ಮಾಡ್ಕೊಂತೀರ, ಹೊರಗೆ ಹೋದ್ಮೇಲೆ ಯಾರ ಕಂಟಿನ್ಯೂ ಮಾಡ್ದ ಅಂತ ಬಂದಾಗ ಅಕ್ಕನ್ನ ದೂರ ಮಾಡಿದ್ರ, ನಮ್ಮ ಹತ್ರ ತಗೊಂಡ್ರ ಅಂತೆಲ್ಲ ಬರ್ತಾ ಇದೆ ಮಾಹಿತಿ. ಇದ್ರ ಬಗ್ಗೆ ತುಂಬಾ ಡೀಟೇಲ್ಸ್ ಆಗಿ ಮಾತಾಡೋಣ. ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ಈಗ ಕಾರ್ತಿಕ್ ಅವರು ಪ್ರತಿಯೊಬ್ರು ಟಾರ್ಗೆಟ್ ಮಾಡ್ತಾರೆ, ಯಾಕಂದ್ರೆ ಅವ್ರ ಟೈಮೇ ಸರಿ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಇನ್ನೇ ಕಿಚ್ಚ ಸಾರು ಪಂಚಾಯತಿಯಲ್ಲಿ ಸ್ವಲ್ಪ ಸಖತ್ತಾಗಿ ಕ್ಲಾಸ್ ತಗೊಂಡಿದ್ರು ಕಾರ್ತಿಕ್ ಅವ್ರಿಗೆ. ಶನಿ ಅನ್ನೋ ಒಂದು ಮಾತು ಹೋದ ವಾರದ್ದು ಈ ವಾರ ಫುಲ್ ಕ್ಲಾಸ್ ತಗೊಂಡು ಅವರಿಗೆ ಒಂದು ಮಾತಿನ ಮುಖಾಂತರ ಒಂದು ಅವ್ರ ಮೇಲೆ ತೂಕ ಹಾಕಿದ್ರು ಖಂಡಿತವರು ಅನ್ಸುತ್ತೆ. ಯಾಕಂದ್ರೆ ಆ ಒಂದೇ ಒಂದು ಮಾತಿನಿಂದ ಅವ್ರಿಗೆ ಗ್ರೀನು ಯೆಲ್ಲೋ ರೈಟ್ ಈ ಟಾಸ್ಕ್ ಅಲ್ಲಿ ಒಂದು ಗ್ರೀನ್ ಬರ್ಲಿಲ್ಲ ಅಂದ್ರೆ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸುದೀಪ್ ಸರ್ ಮಾತಿನ ಮೇಲೆ ಆಗ್ಲಿ, ಆ ಶನಿ ಎಂಬ ಒಂದು ಮಾತಿನ ಮೇಲೆ ಮನೆ ಮಂದಿ ಯಾವ ರೀತಿ ಗರಂ ಆಗ್ತಿದಾರಂತ. ಖಂಡಿತವಾಗ್ಲು ಇಂಥ ಮಾತುಗಳು ಹಲವಾರು ಮಂದಿ ಹಲವಾರು ಬಾರಿ ಮಾತಾಡಿದ್ದಾರೆ ಜನಗಳ ಹಿಂದೆ. ಬಟ್ ಅವ್ಯಾವು ಇಲ್ದಾನೆ ಕೇವಲ ಈ ಒಂದು ಪದ ಹಿಡ್ಕೊಂಡು ಕಾರ್ತಿಕ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ತುಂಬಾ ಟಾರ್ಗೆಟ್ ಆಗಿದೆ ಕಾರ್ತಿಕ್ ಅವ್ರ ಬಗ್ಗೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ನೋಡಿ, ವಿಶೇಷವಾಗಿ ಇಲ್ಲಿ ಸಂತೂಪ್ ಅಂತ ಬಗ್ಗೆ ಮಾತಾಡೋಣ. ಸಂತೂಪ್ ಅಂತೂ ಹಲವಾರು ಬಾರಿ ಹಲವಾರು ಬಗ್ಗೆ ಮಾತಾಡಿದ್ದಾರೆ. ಬಟ್ ಅವ್ರಿಬ್ಬರ ಫ್ರೆಂಡ್ಶಿಪ್ ತುಂಬಾ ಟ್ರೂ ಅನ್ಸುತ್ತೆ ಹೇಳ್ಬೋದು. ಬಟ್ ತುಕಾಲಿಗೆ ಯಾವಾಗಲೂ ತುಕಾಲಿ ಬಿದ್ದು ತೋರಿಸ್ತಾನೆ ಇರ್ತಾರೆ. ಬಟ್ ವರ್ತು ಸಂತೋಷ ಮಾತ್ರ ತುಂಬಾ ಎಮೋಷನ್ ಆಗಿದ್ರು ಈ ಪ್ರೋಮೋದಲ್ಲಿ ಎಪಿಸೋಡ್ ದಲ್ಲಿ. ಖಂಡಿತವಲ್ಲ, ಏನಕ್ಕಂದ್ರೆ ಒಂದು 100 ದಿನ ಒಬ್ಬ ಫ್ರೆಂಡ್ಶಿಪ್ ಟ್ರೂ ಆಗಿರುತ್ತೆ, ಅಲ್ಲಿಂದ ಅವ್ರು ಹೋಗ್ತಾರಂದ್ರೆ ತುಂಬಾನೇ ಕಷ್ಟ ಅನ್ಸುತ್ತೆ, ಕಣ್ಣೀರ್ ಬರುತ್ತೆ. ಆ ಎಪಿಸೋಡ್ ನೋಡಿದ್ರೆ ಡ್ರೋನ್ ಪ್ರತಾಪ್ ಅವ್ರ ತಂದೆ ತಾಯಿ ಯಾವಾಗಾದ್ರೆ ಒಂಥರ ಇಮ್ಯಾಜಿನ್ ಮಾಡ್ಕೊಂಡಿದ್ರು ಅದೇ ರೀತಿ ಒಂದು ಎಮೋಷನ್ ಆಗುತ್ತೆ. ಬಟ್ ಇವತ್ತು ನೋ ಎಲಿಮಿನೇಷನ್ ಅನ್ಸಿದೆ. ನೋ ಎಲಿಮಿನೇಷನ್ ಏನಕ್ಕೆ ಮಾಡ್ತಾರಂತ ಖಂಡಿತವಾಗ್ಲೂ ಇಡೀ ಕರ್ನಾಟಕ ಜನತೆಗೆ ಅರ್ಥ ಆಗ್ತಾ ಇಲ್ಲ. ಲೀಸ್ಟ್ ಓಟ್ ತಗೊಂಡಿರೋ ನಮ್ರತ ಅವ್ರನ್ನ ಸೇವ್ ಮಾಡ್ತಾರೆ ಮೊದಲೇ ಬಾರಿ. ಓಟಿನ ಮುಖಾಂತರ ಯಾಕೆ ಸೇವ್ ಮಾಡಲ್ಲ, ಅದು ರ್ಯಾಂಡಮ್ ಆಗಿ ಸೇವ್ ಮಾಡ್ಲಿ. ಬಟ್ ಒಬ್ಬ ಕಂಟೆಸ್ಟೆಂಟ್ ಟಾಪ್ ಓಟ್ ತಗೊಂಡಿರೋನ ಮೊದಲೇ ಸೇವ್ ಮಾಡಿದ್ರೆ ಖಂಡಿತವಾಗ್ಲು ಖುಷಿ ಇರ್ತಿತ್ತು. ಕಾರ್ತಿಕ್ ಅವ್ರನ್ನ ಲಾಸ್ಟ್ ಗೆ ಕೊನೆಗೆ ತಂದು ಏನಕ್ಕೆ ನಿಲ್ಲಿಸಿದಾರೆ ಅಂತ ಅರ್ಥ ಆಗ್ತಿಲ್ಲ. ಖಂಡಿತವಾಗ್ಲೂ ಇಲ್ಲಿ ಈ ರೀತಿ ಮಾಡಿದಾಗ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಒಬ್ಬ ಕಾನ್ಫಿಡೆಂಟ್ ತುಂಬಾ ಕಡಿಮೆ ಆಗುತ್ತೆ. ಯಾಕಂದ್ರೆ ನಮ್ರ ಹತ್ರ ಅಷ್ಟೊಂದು ಓಟ್ ತಗೊಂತ ಇದ್ರ, ಇವ್ರು ನಾಮಿನೇಟ್ ಮಾಡಬಾರ್ದು, ಇವ್ರನ್ನ ನಾಮಿನೇಟ್ ಮಾಡಿದ್ರು ಸೇವ್ ಆಗ್ಬಿಡ್ತಾರೆ ಅಂತ ಖಂಡಿತವಾಗ್ಲೂ ಒಂದು ಥಾಟ್ ಕೂಡ ಬರುತ್ತೆ ಮನುಷ್ಯರಿಗೆ, ಆ ವ್ಯಕ್ತಿತ್ವಕ್ಕೆ. ಆದ ಕಾರಣ ಇಲ್ಲಿ ಕೇವಲ ಅವರ ವ್ಯಕ್ತಿತ್ವನ ತುಂಬಾ ತುಳಿಯಕ್ಕೆ, ಆ ವ್ಯಕ್ತಿತ್ವನ ಹಾಳು ಮಾಡಕ್ಕೆ, ಅವ್ರ ಕಾನ್ಫಿಡೆನ್ಸ್ ಲೋ ಮಾಡಕ್ಕೆ ಈ ಪ್ರಯತ್ನ ನಡೀತೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಕಲರ್ಸ್ ಕಣ ಆಗ್ಲಿ ಬಿಗ್ ಬಾಸ್ ಟೀಮ್ ಅಲ್ಲಿ ನಮ್ರತ ಅವ್ರನ್ನ ಫಿನಾಲೆಗೆ ತಗೊಂಡೋಗಕ್ಕೆ ತುಂಬಾ ಟ್ರೈ ಮಾಡ್ತಾ ಇದಾರೆ. ಬಟ್ ಆಗ್ತಾ ಇಲ್ಲ. ಈ ವಾರ ಆದ್ರೂ ಆಗ್ಬೋದು, ಏನಕ್ಕಂದ್ರೆ ಸಂಗೀತ ಅವ್ರ ಕ್ಯಾಪ್ಟನ್ ಇದಾರೆ. ಒಂದು ವೇಳೆ ಅವ್ರಿಗೆ ಯಾರನ್ನಾದ್ರೂ ಸೇವ್ ಮಾಡಬಹುದಂತ ಅಧಿಕಾರ ಕೊಟ್ರೆ ಖಂಡಿತವಾಗ್ಲೂ ನಮ್ರತ ಅವ್ರನ್ನ ಸೇವ್ ಮಾಡ್ತಾರೆ. ಏನಕ್ಕಂದ್ರೆ ಮನೆ ಮಂದಿ ಎಲ್ಲರ ಹತ್ರ ವಿರುದ್ಧವಾಗಿದ್ದಾರೆ ಸಂಗೀತ ಅವರು. ಅಲ್ಲಿ ಯಾರು ಈಗ ಕ್ಲೋಸ್ ಇಲ್ಲ. ಪ್ರತಾಪ್ ಆಗ್ಲಿ, ಕಾರ್ತಿಕ್ ಆಗ್ಲಿ, ತನಿಷಾ ಆಗ್ಲಿ, ವಿನಯ್ ಆಗ್ಲಿ, ಎಲ್ಲರೂ ಅವ್ರ ಮೇಲೆನೆ ಒಂದು ಆಟಿಟ್ಯೂಡ್ಗೆ ಯಾರು ಇಷ್ಟ ಆಗಲ್ಲ. ಬಟ್ ಈಗ ಬಕೆಟ್ ಇಡ್ತಾ ಇದ್ರೆ ನಮ್ರತ ಮಾತ್ರ ಸಂಗೀತ ಅವರಿಗೆ ವಿನಯ್ ಬರ್ತಾ ಬರ್ತಾ ದೂರ ಆಗ್ತಾರೆ ಅಂತ ಹೇಳ್ಬೋದು. ಈಗ ಸಂಗೀತ ತುಂಬಾ ಕ್ಲೋಸ್ ಆಗಿದ್ದಾರೆ. ಇದೇ ಕಾರಣಕ್ಕೆ ಅವ್ರಿಗೂ ಟಿಕೆಟ್ ಟು ಫೈನಲ್ಗೆ ಒಂದು ಕ್ಯಾಪ್ಟನ್ ಅಧಿಕಾರದಿಂದ ಸೇವ್ ಮಾಡಿದ್ರೆ ಮುಗಿತ್ತು. ಇನ್ನು ಟಿಕೆಟ್ ಟು ಫೈನಲ್ ವಾರ ಮುಂದೆ ಬರೋದು. ಆದ ಕಾರಣ ಇದು ಆಗ್ಬೋದು. ಇನ್ನ ಕಾರ್ತಿಕ್ ಬಗ್ಗೆ ಮಾತಾಡೋಣ. ಕಾರ್ತಿಕ್ ತುಂಬಾ ಎಮೋಷನ್ ಆಗ್ತಾರೆ, ತುಂಬಾ ಡೌನ್ ಫಾಲ್ ಆಗಿದೆ ಅಂತ ಹೇಳ್ಬೋದು. ಈ ವಾರದಲ್ಲಿ ಟ್ರೂ ಫ್ರೆಂಡ್ಶಿಪ್ ಯಾರು ಮುಂದೆ ಹೊರಗಡೆ ಹೋದ್ಮೇಲೆ ನೀವು ಟ್ರೈ ಮಾಡ್ತಾರೆ, ಹೊರಗಡೆ ಮೇಲೆ ಇರ್ತೀರಾ ಅಂತ ಕೇಳಿದಾಗ ತನಿಷಾ, ಸಂಗೀತ, ನಮ್ರತ ಕೂಡ ಅವ್ರ ಬಗ್ಗೆನೆ ಕೆಟ್ಟದಾಗಿ ಪೋರ್ಟ್ರೇ ಮಾಡಿದಂತ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ಸಂಡೇ ಎಪಿಸೋಡ್ ಹೇಗಿರುತ್ತೆ ಅಂತ ನೋಡೋಣ, ಅದ್ರ ಬಗ್ಗೆ ನಾಳೆ ಮಾತಾಡೋಣ. ಮತ್ತೆ ಈ ದಿನದ ಪ್ರೋಮೋಗಳು ನೋಡಿದಾಗ ನಮ್ರತವನ್ನು ಸೇವ್ ಮಾಡೋದಕ್ಕೆ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.